ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮ್ಮನ್ನು ತುಂಬ ಒಂದು ವಿಶಿಷ್ಟವಾದಂಥ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಒಂದು ಜಾಗ ಅಂತೂ ತುಂಬಾ ಸ್ಪೆಷಲ್ಲು. ಇದಕ್ಕೆ ನಾವು ಹೊರಟಿರುವಂತಹದ್ದು ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಿಗೆ. ಎಷ್ಟು ಜನಕ್ಕೆ ಗೊತ್ತು, ನಮ್ಮ ಒಂದು ಬೆಂಗಳೂರಿನಲ್ಲಿ ಸಹ ಒಂದು ನದಿ ಇದೆ ಅನ್ನೋಂಥದ್ದು. ಹೌದು, ನಮ್ಮ ಬೆಂಗಳೂರಿನಲ್ಲಿ ಸಹ ಒಂದು ನದಿ ಇದೆ. ಅದರ ಹೆಸರು ವೃಷಭಾವತಿ ಅಂತ. ಸಂಪೂರ್ಣವಾಗಿ ಕಲುಷಿತವಾಗಿದೆ. ಆ ಒಂದು ನದಿ ಮುಂದೆ ತಮಿಳುನಾಡಲ್ಲಿ ಹರಿದು ಏನಾಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ನೋಡಿ, ಈಗ ನೋಡ್ತಾ ಇದ್ದೀರಲ್ಲ, ಇದೇ ಆ ಒಂದು ವೃಷಭಾವತಿ ನದಿ. ಸಂಪೂರ್ಣವಾಗಿ ಬೆಂಗಳೂರಿನಲ್ಲಿ ಕೊಳಚೆಯಾಗಿ ನೀರಾಗಿ ನದಿ. ಇಲ್ಲಿ ಒಂದು 50% ಏನೋ ಸ್ವಲ್ಪ ಕ್ಲಿಯರ್ ಆಗಿದೆ. ನಮ್ಮ ಮೈಸೂರು ರೋಡ್ ಇದೆಯಲ್ಲ, ಅಲ್ಲಿ ಹರಿತಕ್ಕಂಥದ್ದೇ ಒಂದು ವೃಷಭಾವತಿ ನದಿ. ಈ ಒಂದು ದೇವಸ್ಥಾನ ನೋಡ್ತೀರಾ, ಇದು ದಕ್ಷಿಣ ತಿರುಪತಿ ಅಂತಾರೆ. ಒಳಗಡೆ ಫೋಟೋಗ್ರಫಿ ಅಲೋ ಇಲ್ಲ. ನಮ್ಮ ಬಸವನಗುಡಿಯ ಕಡಲೆಕಾಯಿ ಪರಿಷೆ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಹೇಳಿದ್ದೆ ಈ ಒಂದು ವೃಷಭಾವತಿ ನದಿ ಹುಟ್ಟುವಂಥದ್ದು ಅದೇ ಒಂದು ದೇವಸ್ಥಾನದ ಒಂದು ಬಸವನ ವಿಗ್ರಹದ ಬಲಪಾದದ ಕೆಳಗೆ ಅನ್ನೋದೊಂದು ಕತೆ. ಅದು ತೀರ್ಥ ರೂಪದಲ್ಲಿ ಕಾಣಿಸುವಂಥದ್ದು ನಮ್ಮ ಗವಿಗಂಗಾಧರೇಶ್ವರ ದೇವಸ್ಥಾನ ಏನಿದೆ ಅಲ್ಲಿ. ಅದಾದಮೇಲೆ ಅದು ನಮ್ಮ ಮೈಸೂರು ರೋಡಲ್ಲಿ ನಮ್ಮ ಗಾಳಿ ಆಂಜನೇಯ ದೇವಸ್ಥಾನ ನೋಡ್ಬೋದು, ಅಲ್ಲಿ ಹರಿಯುತ್ತೆ. ಅದು ನಿಜವಾಗ್ಲೂ ಹೇಳಬೇಕಂದ್ರೆ ಅದು ನದಿ ಅದು. ಹೀಗೆ ವೃಷಭಾವತಿ ನದಿಯ ಒಂದು ಹೆಜ್ಜೆ ಗುರುತನ್ನು ಹುಡ್ಕೊಂಡು ನಾವು ಈಗ ಬಂದಿರತಕ್ಕಂಥದ್ದು ಕೃಷ್ಣಗಿರಿ ಜಿಲ್ಲೆಗೆ. ಇಲ್ಲಿ ಒಂದು ವೃಷಭಾವತಿ ಜೊತೆ ಹಲವಾರು ಒಂದು ಸಣ್ಣ ತೊರೆಗಳಿರ್ಬೋದು, ಬೇರೆ ಬೇರೆ ನದಿಗಳು ಸೇರಿ ಒಂದು ದೊಡ್ಡ ಒಂದು ನದಿಯಾಗುತ್ತೆ. ಆ ಒಂದು ನದಿಗೆ ಒಂದು ಅಡ್ಡಲಾಗಿ ಒಂದು ಅಣೆಕಟ್ಟನ್ನು ಕಟ್ಟಿದ್ದಾರೆ, ಅಂದರೆ ಡ್ಯಾಮನ್ನು ಕಟ್ಟಿದ್ದಾರೆ. ಆ ಒಂದು ಡ್ಯಾಮ್ನ ನೋಡೋಣ ಬನ್ನಿ. ಇನ್ನು ಈ ಒಂದು ಡ್ಯಾಮ್ನ ವಾಟರ್ ಲೆವೆಲ್ ಈಗ ನೋಡ್ತಾ ಇರ್ಬೋದು. ಇನ್ನು ಸ್ವಲ್ಪ ಒಂದು ಮಳೆ ಬಂದರೆ ಇದೇ ಮುಚ್ಚೋಗುತ್ತೆ, ರೋಡೇ ಮುಚ್ಚೋಗುತ್ತೆ ಅನ್ನೋಷ್ಟು ಇದೆ. ಈ ಒಂದು ಡ್ಯಾಮ್ನ ಒಂದು ವಿಶೇಷತೆ ಏನಪ್ಪ ಅಂದರೆ, ಈ ಒಂದು ಡ್ಯಾಮ್ ಮೇಲೆ ಸಹ ಹೋಗಿಬಿಡ್ತಾರೆ ಆಯಿತಾ. ಕೆಲವೊಂದು ಕಡೆ ಹತ್ತನೇ ಹೋಗಿಬಿಡಲ್ಲ. ಇಲ್ಲಿ ಫುಲ್ಲು ಡ್ಯಾಮ್ ಮೇಲ್ಗಡೆ ಎಲ್ಲ ಹೋಗಿ ನೋಡ್ಬೋದು. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಡ್ಯಾಮ್ನ ಮೇಲ್ಭಾಗ ಆಯಿತಾ. ಮೇಲೆ ಹತ್ಬೋದು ಈ ಒಂದು ಡ್ಯಾಮ್ಗೆ ಮಾತ್ರ. ಕೆಲವೊಂದು ಕಡೆ ಬಿಡೋದೇ ಇಲ್ಲ. ಹಾಗೆಯೇ ಈ ನೀರು ನೋಡ್ತಾ ಇರ್ಬೋದು. ಬೆಂಗಳೂರಲ್ಲಿ ಎಷ್ಟು ಗಲೀಜಾಗಿತ್ತು, ಅಷ್ಟು ಗಲೀಜಾಗಿತ್ತು. ಇಲ್ಲಿ ನೋಡಿ, ಆಲ್ಮೋಸ್ಟ್ ಫುಲ್ಲು ಕ್ಲಿಯರ್ ಆಗಿದೆ. ಫುಲ್ 100% ಆಗಲಿಲ್ಲ, ಒಂದು 90% ಫುಲ್ಲು ಎಲ್ಲ ಕ್ಲಿಯರ್ ಆಗಿದೆ. ನಮ್ಮ ಒಂದು ಗ್ಯಾಂಗ್ ಜೊತೆ ಹೋಗಿದೆ ಆಯಿತಾ ಈ ಒಂದು ಕೃಷ್ಣಗಿರಿಗೆ, ಈ ಡ್ಯಾಮ್ ನೋಡೋಕ್ಕೆ. ತುಂಬಾ ಚೆನ್ನಾಗಿದೆ ಮಾತ್ರ ಈ ಡ್ಯಾಮ್. ಮೇಂಟೆನೆನ್ಸು ಪರವಾಗಿಲ್ಲ ಅಂತ ಹೇಳ್ಬೋದು. ಈಗ ಡ್ಯಾಮ್ ಮೇಲಿಂದ ಕೆಳಗೆ ನೋಡಿ ಈ ಥರ ಕಾಣಿಸುತ್ತೆ ಫುಲ್ಲು. ಈ ಡ್ಯಾಮ್ದು ಗೇಟ್ಗಳನ್ನ ನೋಡಿ ಯಾವ ಥರ ಇದೆ ಅಂತ. ಇಷ್ಟು ಹತ್ತಿರದಲ್ಲಿ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಎಲ್ಲೂ ಬಿಡಲ್ಲ, ನನಗೆ ಗೊತ್ತಿರೋಂಗೆ ಎಲ್ಲೂ ಇಷ್ಟು ಹತ್ತಿರಕ್ಕೆ ಡ್ಯಾಮ್ ಹತ್ರ ಎಲ್ಲೂ ಹೋಗೋಕ್ಕೆ ಬಿಡಲ್ಲ. ಇನ್ನು ಅದು ಅಲ್ಲದೆ ಇಲ್ಲಿ ಕೆಳಗೆ ನೋಡ್ತಿದ್ರಲ್ಲ, ಕೆಳಗೂ ಸಹ ಒಂದು ಡ್ಯಾಮ್ನ ನೋಡಿ, ಲಾಕ್ಗಳನ್ನ ನೋಡಿ ಯಾವ ಥರ ಇದೆ ಅಂತ. ಫುಲ್ಲು ಇಷ್ಟು ಹತ್ತಿರದಲ್ಲಿ ನಾನು ನಿಜವಾಗ್ಲೂ ಇಷ್ಟು ಹತ್ತಿರದಲ್ಲಿ ಯಾವುದೇ ಒಂದು ಡ್ಯಾಮಲ್ಲಿ ನೋಡೋಕ್ಕೆ ಸಿಕ್ಕಿಲ್ಲ. ಇನ್ನು ಇಲ್ಲಿ ಕೆಳಗೆ ನೋಡೋದಾದರೆ ನೋಡಿ, ಇಲ್ಲಿ ಮೀನು ಇಟ್ಕೊಂಡು ಬರ್ತಾ ಇದ್ದಾರೆ. ಮೀನು ಇಟ್ಕೊಂಡು ಇದೇ ಮೀನನ್ನು ಇಲ್ಲಿ ಸುತ್ತಮುತ್ತ ಎಲ್ಲ ಫ್ರೈ ಮಾಡಿ ಕೊಡ್ತಾರೆ. ಇಲ್ಲೇ ಈ ಡ್ಯಾಮ್ಗೆ ಬರೋ ಒಂದು ದಾರಿಯಲ್ಲಿ ಫುಲ್ಲು ಇದರದ್ದೇ ಒಂದು ಹೋಟೆಲ್ಗಳಿದೆ. ಇದೇ ಮೀನನ್ನು ಹಿಡಿದು ಅಲ್ಲೇ ಫ್ರೈ ಮಾಡಿ ಕೊಡ್ತಾರೆ. ನೋಡಿ, ಇದು ಒಂದು ನಾವು ಹೋಗಿದ್ದು ಈ ಒಂದು ಹೋಟ್ಲಿಗೆ. ರೇಟ್ ಕೇಳಿದರೆ ನೀವು ಶಾಕ್ ಆಗ್ತೀರಾ. ಇಲ್ಲಿ ಒಂದು ಮೀನಿಗೆ, ಒಂದು ಚಿಕ್ಕ ಮೀನಿಗೆ, ಆಚೆ ಇರೋದು ಚಿಕ್ಕ ಮೀನು, ಈಚೆ ಇರೋದು ಸ್ವಲ್ಪ ದೊಡ್ಡ ಮೀನು. ಚಿಕ್ಕ ಮೀನಿಗೆ 30 ರೂಪಾಯಿ, ದೊಡ್ಡ ಮೀನಿಗೆ 40 ರೂಪಾಯಿ. ಬೆಂಗಳೂರಲ್ಲೇ ಆದರೆ ಒಂದು ಮೀನಿಗೆ ಇಲ್ಲಿ 100 ರಿಂದ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಅಲ್ಲ, ತುಂಬಾ ಕಮ್ಮಿ ಇದೆ ಈ ಒಂದು ಇದರಲ್ಲಿ ಹೋಟೆಲ್ನಲ್ಲಿ. ತುಂಬಾ ಹೋಟ್ಲಿದೆ, ಎಲ್ಲನೂ ಕೇಳ್ಕೊಂಡು ಹೋಗಿ. ಸ್ವಲ್ಪ ಇಲ್ಲಿ ನಾಮ ಹಾಕೋದು ಸ್ವಲ್ಪ ಜಾಸ್ತಿ ಇದೆ. ಈ ಮೀನಂತೂ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಆದರೆ ಕರಾವಳಿ ಸೈಡ್ ಮೀನು ತಿಂದವರು ಈ ಮೀನು ಸ್ವಲ್ಪ ಟೇಸ್ಟ್ ಇಡ್ಸಲ್ಲ. ಆದರೆ ಈ ಒಂದು ಕಾಸ್ಟಿಗೆ ತುಂಬಾ ಚೆನ್ನಾಗಿದೆ ಮಾತ್ರ ಮೀನು. ಇವಿಷ್ಟು ಈ ಒಂದು ವೃಷಭಾವತಿ ನದಿ ಮತ್ತು ಈ ಭರ್ಜರಿ ಮೀನೂಟದ ಒಂದು ಕತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.